ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈಗ ಈ ಮಗುನೇ ಬೇಕಾ ತಾಯಿ? ಬೇಡಮ್ಮ, ಕಿತ್ಕೋಬೇಡ ತಾಯಿ, ಕಾಪಾಡಮ್ಮ, ಕಾಪಾಡು ತಾಯಿ. ದೇವಿ ದುರ್ಗಮ್ಮ ಮಗಳೇ, ಬಂಗಾರಿ, ಮತ್ತೆ ಇವಳಿಗೆ ಜೀವ ತುಂಬಿ ಮತ್ತೆ ಬದುಕಿಸಿದ ಈ ಮಹಾತಾಯಿ ಕಣೋ. ನಮ್ಗೇನ್ ಮಾಡ್ಬೇಕು ಅಂತ ದಾರಿ ಕಾಣದೆ ಕಂಗಾಲಾಗಿದ್ವಿ. ಈ ಮಹಾತಾಯಿ ಬಂದು ನನ್ನ ಮಗುಗೆ ಮತ್ತೆ ಜೀವ ಕೊಟ್ಟು ಬದುಕಿಸ್ಬಿಟ್ಟು ಮಹಾತಾಯಿ ಕಣಪ್ಪ. ತಾಯಿ, ಈ ನಿನ್ನ ಉಪಕಾರ ನಾವು ಮರೆಯೋದಿಲ್ಲ ತಾಯಿ. ನಿನ್ನಿಂದ ಉಪಕಾರ ಆಯ್ತು ತಾಯಿ. ನನ್ನ ಮಗಳಿಗೆ ಮತ್ತೆ ಜೀವ ಕೊಟ್ಬಿಟ್ಟೆ ತಾಯಿ. ಮುಂದಾದ್ರೂ ಮಗುನ ಕಾಪಾಡ್ಕೊಳ್ಳಿ, ಎಲ್ಲೋ ಬಿಟ್ಟು ಇನ್ನೆಲ್ಲೋ ಹುಡುಕ್ಬೇಡಿ. ಎಲ್ಲಾರ್ಗೂ ತಮ್ಮ ಕೆಲಸ ಹೆಚ್ಚೆ, ಆದರೆ ಮಗುವಿನ ಮೇಲೆ ಗಮನ ಇರಬೇಕು. ನನ್ನ ಮಗಳನ್ನ ಉಳಿಸ್ಕೊಟ್ಬಿಟ್ಟೆ ತಾಯಿ. ಮಗಳೇ, ಹೇಗಮ್ಮ ನೀರಲ್ಲಿ ಬಿದ್ದೆ? ನಿನಗೆ ಈಜು ಬರಲ್ಲ ಅಂತ ಗೊತ್ತು ತಾನೆ? ಯಾರಾದ್ರೂ ತೊಳೆದ್ರ ನೀರಿಗೆ? ಏನಾಯ್ತು ಮಗುಗೆ? ಯಾಕೆ ಒದ್ದೆ ಆಗಿದ್ದಾಳೆ? ಅವಳು ನೀರಲ್ಲಿ ಬಿದ್ದು ಹೋಗಿ ಬಿಟ್ರು ಅನ್ಕೊಂಡಿದ್ವಿ. ಆ ಮಹಾತಾಯಿ ಬಂದು ನನ್ನ ಮಗುನ ಕಾಪಾಡಿದ್ರು. ಹಿರಣ್ಮಯಿ, ಹೇಗ್ ಬಿದ್ದೆ ನಿನ್ ನೀರ್ಗೆ? ಹೆಂಗ್ ಬಿದ್ದೆ ಅಂತ ಹೇಳೆ. ಅದು ಬಂಡೆ ತೂರಿ ನಿಂತ್ಕೊಂಡಿದ್ನಾ, ಪೂಜೆ ಮುಗೀತಾ ಅಂತ ತಿರುಗಿ ನೋಡೋಷ್ಟರಲ್ಲಿ ಜಾರ್ ಬಿಡೋದೆ. ನಾನು ಯಾರು ತಳ್ತಾರೆ? ನನ್ನ ಸುತ್ತಮುತ್ತ ಯಾರು ಇಲ್ವೇ ಇರಲಿಲ್ಲ. ಈ ಮುಗ್ಧತೆ, ಈ ಕ್ಷಮಗುಣ ಸದಾ ನಿನ್ನಲ್ಲಿ ಹೀಗೆ ಜೀವಂತವಾಗಿರ್ಲಿ. ಸದ್ಯ ಇವತ್ತಿನ ಹುಟ್ಟಿದಬ್ಬ, ಆ ತಾಯಿನೇ ಕಾಪಾಡಿದ್ಲು. ಬಾ, ಗುಡಿ ಹೋಗಿ ಪ್ರದಕ್ಷಿಣೆ ಹಾಕಿ ಬರೋಣ. ಅಯ್ಯಯ್ಯೋ, ಶಾಲೆಗೆ ಗೊತ್ತಾಯ್ತು. ಬೇಕಾದ್ರೆ ಶಾಲೆಗೆ ಹೋಗಿ ಬಂದು ಆಮೇಲೆ ಗುಡಿಗೆ ಹೋಗ್ತೀನಿ. ಬೇಕಾದ್ರೆ 100 ಪ್ರದಕ್ಷಿಣೆ ಹಾಕ್ತೀನಿ, ಸರಿನಾ? ಲೇ, ಬಟ್ಟೆ ಒದ್ದಾಗಿದೆ ಕಣೆ. ದಾರಿಲಿ ಹೋಗ್ತಾ ಹೋಗ್ತಾ ಒಣಗತ್ತೆ ಬಿಡಜ್ಜಿ.
ಮಗ ಚಂದ್ರಧರ, ಅವನ ಹೆಂಡತಿ ದೇವಿಕಾ ಮತ್ತೆ ನನ್ನ ಮೊಮ್ಮಗಳು ಸೌಗಂಧಿಕನೆಲ್ಲಾದ್ರೂ ನೋಡಿದ್ರ? ಹೌದು ಶಾಸ್ತ್ರಿಗಳೇ, ಬಂದಿದ್ರು. ನಿಮ್ಮ ಮೊಮ್ಮಗಳದ್ದು ಹುಟ್ಟುಹಬ್ಬ ಅಂತಲ್ಲ, ಅದಕ್ಕೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ರು. ದೇವಿಕಾ ಬಂದು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋದ್ಲು. ಓಹೋ, ಅದಕ್ಕೆ ಮನೇಲಿ ಕಾಣಲಿಲ್ಲ. ಇವತ್ತು ಸೌಗಂಧಿಕ ಹುಟ್ಟಿದ ದಿವಸ ಅಲ್ಲ, ಶುಭ ದಿನ. ಅವಳಿಗೆ ಆಶೀರ್ವಾದ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲೋ ಹುಡುಕದೆ, ಎಲ್ಲೂ ಕಾಣಿಸ್ತಿಲ್ಲ. ಯಾರೋ ಹೇಳಿದ್ರು ಈ ಕಡೆ ಬಂದ್ಲು ಅಂತ, ಅದಕ್ಕೆ ಬಂದೆ. ಸರಿ, ನೀವೇನಿಲ್ಲಿ? ಇವತ್ತು ನಮ್ಮ ಜಾಜಿ ತೀರ್ಕೊಂಡಿದ್ದ ದಿನ ಅಲ್ವೇ, ಅದಕ್ಕೆ ಕಾರ್ಯ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಓಹೋ, ಇವತ್ತೇ ಅಲ್ವಾ ಜಾಜಿ ಮಗಳು ಹಿರಣ್ಮಯಿ ಹುಟ್ಟಿದ್ದು? ಎಂತಹ ವಿಪರ್ಯಾಸ ನೋಡಿ. ನನ್ನ ಮೊಮ್ಮಗಳು ಹುಟ್ಟಿದ್ದು, ಇವಳು ಹುಟ್ಟಿದ್ದು ಒಂದೇ ದಿವಸ ಆದರೂ ಕೂಡ ಪಾಪ. ಹುಟ್ಟಿದ ತಕ್ಷಣ ಈ ಮಗು ತನ್ನ ತಾಯಿನೇ ಬಲಿ ತಗೊಂಡ್ಬಿಡ್ತು. ಕಳ್ಕೊಂಡ್ಬಿಟ್ಲು ಪಾಪ. ಒಂಥರ ಅನಾಥೆ, ತಬ್ಲಿ ಆಗೋಗ್ಬಿಟ್ಲು. ಹಾಗೇನಿಲ್ಲ, ಯಾರಿಗೆ ಯಾರಿರಲ್ವೋ ಅವ್ರಿಗೆ ಅಮ್ಮನವ್ರು ಇರ್ತಾರಂತೆ. ಎಲ್ಲರನ್ನೂ ಅಮ್ಮನವರೇ ಕಾಯ್ತಾರಂತೆ. ಓ ಹೌದೌದು. ತಾಯಿ ಇಲ್ದೇ ಇದ್ರೇನಂತೆ. ಚಪ್ಲಿಕಾಯ ನಿಮ್ಮಪ್ಪ ಬಂಗಾರಿ ಇದ್ದಾನೆ. ಅಡಿಗೆ ಬೆಟ್ಟ ಶೇಖರಿ ಇದ್ದಾನೆ. ಹಾಗಾಗಿ ಕತೆ ಹೇಳೋದಕ್ಕೆ ನಿಮ್ಮ ಮುತ್ತಜ್ಜಿ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಡೆದಾರೋ ದೇವ್ರು ನೀವಿದೆಯಲ್ಲ. ನೀವಿದ್ಮೇಲೆ ನಾನೇ ಕನ್ನತೆ ಆಗ್ಲಿ? ನನಗೆ ಶಾಲೆ ಗೊತ್ತಾಗತ್ತೆ, ನಾನು ಇನ್ನು ಹೊರಡ್ತೀನಿ. ಹಿಂದಿನ ಜನ್ಮದಲ್ಲಿ ನಾನೆಷ್ಟೇ ಪ್ರಯತ್ನಿಸಿದ್ರೂ ಶ್ರೀಚಕ್ರ ನನಗೆ ದಕ್ಕಲಿಲ್ಲ. ಈ ಜನ್ಮದಲ್ಲಿ ಶ್ರೀಚಕ್ರನ ನನ್ನ ಕಣ್ಣಾರೆ ನೋಡದೆ ಅದು ನನ್ನ ಕೈಗೆ ದಕ್ತು ಅನ್ನೋ ಅಷ್ಟರಲ್ಲಿ ಮಾಯವಾಯಿತು. ನಂತರ ಅರಿಹಂತಪುರ ಕ್ಷೇತ್ರದಲ್ಲಿ ಗೋಚರಿಸಿತು. ಇನ್ನೇನು ಶ್ರೀಚಕ್ರನ ಪಡೆದೇ ಬಿಟ್ಟೆ ಅನ್ನೋ ಅಷ್ಟರಲ್ಲಿ ಅಮ್ಮನವರು ಮಾಯಾ ಜಾಲದಿಂದ ಬಂದು ಶ್ರೀಚಕ್ರನ ನನ್ನ ಕೈ ತಪ್ಪಿಸ್ಬಿಟ್ರು. ಈಗ ಶ್ರೀಚಕ್ರ ಸ್ವರೂಪಿ ಶಿಶುವಾಗಿ ನನ್ನ ಮುಂದೆನೆ ಪವಾಡಗಳನ್ನ ಸೃಷ್ಟಿಸ್ತಾ ಇದೆ. ದೇಶಿಕರೇ, 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 ನಿಮ್ಮ ಧ್ಯಾನ ಭಂಗ ಆದ್ರೂ ಪರವಾಗಿಲ್ಲ, ನಾನು ನಿಮ್ಮ ಹತ್ರ ತುರ್ತಾಗಿ ಮಾತಾಡಬೇಕು. ನಿಮ್ಮ ಧ್ಯಾನಕ್ಕೆ ವಿರಾಮ ಕೊಟ್ಟು ನನ್ನ ಸಂದೇಹಕ್ಕೆ ಉತ್ತರ ಕೊಡಿ. ಎಳಿ ಮೇಲೆ. ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡಲಿಲ್ಲ ಅನ್ನೋ ಹಾಗೆ ನಾನು ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರ್ತಿರಲ್ರಿ. ನೆಮ್ಮದಿಯಾಗಿ ಬಂದು ಧ್ಯಾನ ಮಾಡೋದಕ್ಕೂ ಬಿಡೋದಿಲ್ಲ. ಶಾಂತಿ ಸಿಗುವಂದ್ರೆ ಎಲ್ಲಿಂದ ಸಿಗುತ್ತೆ? ಸರಿ, ಅದೇನು ಹೇಳಿ. ನಾನು ನದಿ ತೀರದಲ್ಲಿದ್ದಾಗ ಆ ಶೇಖರಿ ಮೊಮ್ಮಗಳಿದ್ದಾಳಲ್ಲ, ಬಂಗಾರಿ ಮಗಳು ಹಿರಣ್ಮಯಿ, ಅವಳು ನಡ್ಕೊಂಡು ಹೋಗ್ತಾ ಇದ್ರೆ ಅವಳು ಪಾದದ ಗುರುತುಗಳು ಮೂಡ್ತಾ ಇತ್ತಲ್ಲ.
ಏನು ಶಾಸ್ತ್ರಿಗಳೇ ನೀವು? ನೆಲದ ಮೇಲೆ ಯಾರೇ ಹೆಜ್ಜೆ ಇಟ್ಟರು ಹೆಜ್ಜೆ ಗುರುತು ಮೂಡುತ್ತೆ. ಅದಕ್ಕೋಸ್ಕರ ನನ್ನ ಧ್ಯಾನ ಭಂಗ ಮಾಡ್ಬೇಕಾ ನೀವು? ಅಯ್ಯೋ, ಅದು ಹಾಗಲ್ಲ ರೀ. ಆ ಮಗು ಪಾದ ಎಷ್ಟಿರುತ್ತೆ? ಇಷ್ಟು. ಆದ್ರೆ ಅದಕ್ಕಿಂತ ದೊಡ್ಡದು ಅಮ್ಮನವ್ರು ನಡೆದ್ರೆ ಮೂಡುತ್ತಲ್ಲ, ಹಾಗೆ ಪಾದದ ಗುರುತುಗಳು ಮೂಡಿತ್ತು. ಏನಂದ್ರೆ ನೀವು ಆ ಮಗು ಹೆಜ್ಜೆ ಇಟ್ಟು ಜಾಗದಲ್ಲೆಲ್ಲ ಅಮ್ಮನವರ ಪಾದಗಳ ಗುರುತು ಮೂಡ್ತಿತ್ತ? ಶಾಸ್ತ್ರಿಗಳೇ, ಅದೆಂತಹ ಭಾಗ್ಯಶಾಲಿಗಳ್ರಿ ನೀವು. ಅದೆಷ್ಟು ಪುಣ್ಯವಂತರಪ್ಪ. ಏನ್ ಹೇಳ್ತಾ ಇದ್ದೀರಿ ದೇಶಿಕರೇ? ಅಷ್ಟಲ್ದೆ ಏನ್ ಶಾಸ್ತ್ರಿಗಳೇ, ಅಮ್ಮನವ್ರ ಪಾದದರ್ಶನ ಆಗ್ಬೇಕು ಅಂದ್ರೆ ಹುಡುಗಾಟ ಏನ್ರಿ? ಅದಕ್ಕೆ 7 ಜನ್ಮಗಳ ಪುಣ್ಯ ಮಾಡಿರ್ಬೇಕು. ಅಂಥದ್ರಲ್ಲಿ ನಿಮ್ಮಂಥ ಪಾಪಿಷ್ಟ್ರಿಗೆ ಅಮ್ಮನವ್ರ ಪಾದದರ್ಶನ ಆಗಿದೆ ಅಂದ್ರೆ ಅದ್ಭುತ ಅಲ್ವೇನ್ರಿ? ಇದು ನಿಜಕ್ಕೂ ಪ್ರಪಂಚದ 8ನೇ ಅದ್ಭುತ. ಅಯ್ಯೋ, ಅದೆಲ್ಲ ಬಿಡಿ. ಅವಳು ಚಿಕ್ಕವಳಾಗಿರುವಾಗಲೇ ಹೀಗೆಲ್ಲ ನಡೀತಿರೋದಕ್ಕೆ ಏನಾದ್ರೂ ವಿಶೇಷವಾದ ಕಾರಣ ಇದೆಯಾ? ವಿಶೇಷ ಅಲ್ಲದೆ ಇನ್ನೇನ್ರಿ ಮತ್ತೆ? ಇನ್ನು ಕೆಲವೇ ದಿನಗಳಿವೆ ಶ್ರೀಚಕ್ರ ಗೋಚರಿಸೋದಿಕ್ಕೆ. ಆ ತಾಯಿ ಮೊದಲೇ ಶ್ರೀಚಕ್ರ ರೂಪಿಣಿ. ಇನ್ಮೇಲೆ ನೋಡ್ತಾ ಹೋಗಿ ಒಂದೊಂದೇ ಪವಾಡಗಳು ಹೇಗೆ ಜರುಗುತ್ತೆ ಅಂತ. ಅಮ್ಮ ತಾಯಿ ಜಗನ್ಮಾತೆ, ನಾನು ಹುಟ್ಟಿದಾಗ್ಲಿಂದಲೂ ನಿನ್ನ ಆರಾಧನೆ ಮಾಡ್ಕೊಂಡು ಬಂದಿದ್ದೀನಿ. ನಿನ್ನ ಧ್ಯಾನದಲ್ಲೇ ಮುಳುಗಿರ್ತೀನಿ. ನನಗೆ ಯಾಕಮ್ಮ ಇಂಥ ಭಾಗ್ಯ ಕರುಣಿಸ್ಲಿಲ್ಲ ನೀನು? ಅಯ್ಯೋ, ಪವಾಡಗಳು ಹಾಳಾಗಿ ಹೋಗ್ಲಿ. ಇದರಿಂದ ನನಗೇನು ಕೆಡಕಾಗೋದಿಲ್ಲ ತಾನೇ? ದೇವರಾಟ ಅಂದ್ರೆ ಇದೇ ಅಲ್ವೇನ್ರಿ? ಕೆಟ್ಟವ್ರನ್ನ ಕಾಡೋದು, ಒಳ್ಳೆಯವ್ರಿಗೆ ಒಲಿಯೋದು. ಇದರಲ್ಲಿ ನೀವು ಯಾರು ಅಂತ ನೀವೇ ನಿರ್ಧರಿಸ್ಕೊಳ್ಳಿ. ದೇಶಿಕರೇ, ನೀವು ಸದಾ ಕಾಲ ಅಮ್ಮನವ್ರ ಧ್ಯಾನದಲ್ಲಿರೋರು. ನೀವು ಒಳ್ಳೆಯವರು ಅನ್ನೋದು ಲೋಕಕ್ಕೆ ಗೊತ್ತಿದೆ. ನೀವು ಯಾಕೆ ನನಗೆ ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಬಾರದು? ವೈಕುಂಠಕ್ಕೆ ದಾರಿ ತೋರಿಸು ಅಂದರೆ ನನ್ನಂಥವ್ರು ತೋರಿಸ್ಬೋದು. ಆದರೆ ನರಕಕ್ಕೆ ದಾರಿ ತೋರಿಸು ಅಂತಂದರೆ ನಾನು ಎಲ್ಲಿಂದ ತೋರಿಸ್ಲಿ ನಿಮಗೆ? ಅಂದ್ರೆ ಶ್ರೀಚಕ್ರವನ್ನ ಯಥಾಸ್ಥಾನಕ್ಕೆ ಸೇರಿಸ್ಬೇಕು ಅಂತಾನೆ ಅಮ್ಮನವರು ನನ್ನನ್ನು ಇಲ್ಲಿ ಕರೆಸ್ಕೊಂಡಿರೋದು. ಅಂಥದ್ರಲ್ಲಿ ಮಂಗನ ಕೈಗೆ ಮಾಣಿಕ್ಯ ಕೊಡೋ ಕೆಲಸ ಮಾಡ್ತೀನೇನ್ರಿ? ನೋಡಿ, ಒಂದು ಪಕ್ಷ ಶ್ರೀಚಕ್ರದ ದರ್ಶನ ನನಗಾದರೂ ಅದು ನಿಮಗೆ ದಕ್ಕದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನಾವು ಅವಾಗಿಂದ ಆಟೋ ಕಾಯ್ತಾ ಇದ್ದೋ. ಇವತ್ತು ನಾನು ಹುಡ್ದಪ್ಪ ಅಪ್ಪನವ್ನ ದೇವಸ್ಥಾನ ಕರ್ಕೊಂಡು ಹೋಗಿದ್ರು, ಅದಕ್ಕೆ ತಡ ಆಯ್ತು. ತಗೋ ಚಾಕ್ಲೇಟು. ನನ್ಗೂ ಇನ್ನೊಂದು ಕೊಡೆಮ್ಮ. ಎಲ್ರಿಗೂ ಕೊಟ್ಟಾದ್ಮೇಲೆ ಇನ್ನು ಉಳಿದ್ರೆ ನಿಮಗ್ ಕೊಡ್ತೀನಿ. ಏನಿದು ಗಲಾಟೆ? ಇವತ್ತು ನಮ್ ಸೌಗಂಧೆದು ಹುಟ್ಟಪ್ಪ. ಓ, ಹುಟ್ಟುಹಬ್ಬದ ಶುಭಾಶಯಗಳು ಸೌಗಂಧಿಕಾ. ಧನ್ಯವಾದ ಮಿಸ್ರಮ್ಮ. ತಗೊಳ್ಳಿ ಚಾಕ್ಲೇಟ್. ಮಕ್ಕಳೆಲ್ಲ ಬನ್ನಿ ಇಲ್ಲಿ. ಸೌಗಂಧಿಕಾದು ಹುಟ್ಟುಹಬ್ಬ. ಶುಭಾಶಯ ಹೇಳಿ ಸೌಗಂಧಿಕಾಗೆ ಎಲ್ರು.
ಎಲ್ರೂ ಬಂದಿದ್ದೀರಾ ಅಲ್ವಾ? ಬನ್ನಿ ಪಾಠ ಶುರು ಮಾಡೋಣ. ಹಿರಣ್ಮೈ ಬಂದಿಲ್ಲ ಮಿಶ್ರಮ್ಮ. ಯಾಕೆ ಬಂದಿಲ್ಲ? ಅದು ಮಿಶ್ರಮ್ಮ ಹಿರಣ್ಮಯಿ, ಯಾಕಮ್ಮ ಬರೋ ತಡ ಆಯ್ತು? ಇವತ್ತು ಅವಳು ಹುಟ್ಟಬ್ಬ ಟೀಚರ್. ಇವತ್ತು ನಮ್ಮ ಶಾಲೆಯಲ್ಲಿ ಇಬ್ರದ್ದು ಒಂದೇ ದಿನ ಹುಟ್ಟಬ್ಬ. ಸೌಗಂಧಿಕಾಗೆ ಶುಭಾಶಯ ಹೇಳ್ದಾಗೆ ಹಿರಣ್ಮಯಿಗೂ ಶುಭಾಶಯ ಹೇಳ್ತೀರಾ? ಧನ್ಯವಾದಗಳು ಧನ್ಯವಾದಗಳು. ಯಾಕಮ್ಮ ಹೊತ್ತಾಯ್ತು ಬರೋದು? ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ? ಸೌಗಂಧಿಕ ನೋಡು, ಎಲ್ರಿಗೂ ಚಾಕ್ಲೇಟ್ ಕೊಟ್ಟಿದ್ದಾಳೆ. ನೀನೇನ್ ತಂದಿದ್ಯಾ? ಇವತ್ತು ನನ್ನ ಹುಟ್ಟಬ್ಬ ಜೊತೆಗೆ ನಮ್ಮ ತಾಯಿ ಕಾರ್ಯನೂ ಇತ್ತು. ಇವತ್ತು ನಮ್ಮ ಮನೆಯವ್ರ ಜೊತೆಗೆ ನದಿ ಹತ್ರ ಕಾರ್ಯ ನೋಡಕ್ ಹೋಗಿದ್ದೆ, ಅದಕ್ಕೆ ತಡ ಆಯ್ತು. ಶಂಶಿ, ನಾನು ಹುಟ್ಟಿದ್ದೆ, ನನ್ನ ತಾಯಿನ ಕಳ್ಕೊಂಡೆ, ಅದಕ್ಕೆ ನಾನು ಏನೂ ತರಲಿಲ್ಲ. ಏನು ಬೇಜಾರು ಮಾಡ್ಕೊಳ್ಬೇಡ. ನೀನೇನು ತಂದಿಲ್ಲ ಅಂತ ಯಾರು ನಿನ್ನನ್ನು ತಪ್ಪು ತಿಳ್ಕೊಳ್ಳಲ್ಲ. ಬನ್ನಿ ಪಾಠ ಶುರು ಮಾಡೋಣ. ತಲಹರಟೆ, ನೀವು ಶುದ್ಧ ತಲಹರಟೆ. ಆಯ್ತು ಸ್ವಾಮಿ, ನಾನು ತಲೆ ಹರಟೆ, ಕೆಲಸಕ್ಕೆ ಬಾರ್ದವನು, ನಿಷ್ಪ್ರಯೋಜಕ. ನೀವು ಏನು ಬೇಕಾದರೂ ಕರ್ಕೊಳ್ಳಿ. ಶಾಸ್ತ್ರಿಗಳೇ, ನನ್ನ ಈ ಒಂದು ಮಾತನ್ನಾದರೂ ಕೇಳಿ ಈ ಸಲಿ. ಇಲ್ಲ, ನೀವಲ್ಲ, ಆ ಮಹಾತಾಯಿನೇ ಬಂದು ಹೇಳಿದ್ರು ಶ್ರೀಚಕ್ರದ ಆಸೆನ ನಾನು ಬಿಡೋದಿಲ್ಲ. ನಿಮ್ ಯಾರ ಸಹಾಯನೂ ಇಲ್ಲದೆ ಶ್ರೀಚಕ್ರ ನಾನು ಪಡ್ಕೊಳ್ತೀನಿ. ನೋಡ್ತಾ ಇರಿ. ಮೂರ್ಖನಿಗೆ 100 ಕಾಲ ಬುದ್ಧಿ ಪೇಳಿದೊಡೆ, ಅದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಆಯ್ತಾಯ್ತು, ನೀವು ಕೂತ್ಕೊಂಡು ಧ್ಯಾನ ಮಾಡಿ. ನಿಮ್ಮಂತ ಹುಲು ಮಾನವರ ಹತ್ರ ನಾನು ಮಾತಾಡ್ತಾ ಇದ್ದೀನಲ್ಲ. ಬುದ್ಧಿ ಇಲ್ಲ ನಿಮಗೆ ಅಂತ ನನಗೆ ಹೇಳ್ತಾರೆ. ಮತ್ತೆ ಮತ್ತೆ ಪದೇ ಪದೇ ಬಂದು ದೇಶಿಕರೇ ದಾರಿ ತೋರಿಸಿ ಅಂತ ಕೇಳ್ಕೋತಾರೆ. ಇಂಥವ್ರಿಗೆ ನಾನು ಏನು ಹೇಳೋದು? ಅಮ್ಮ ತಾಯಿ ಜಗನ್ಮಾತೆ, ದಯಮಾಡಿ ಇಂಥವ್ರಿಂದ ನನಗೆ ಮುಕ್ತಿ ಕೊಡಿಸ್ಬಿಡು ತಾಯಿ, ಮುಕ್ತಿ ಕೊಡಿಸ್ಬಿಡು. ಅಪ್ಪ ಅಪ್ಪ ಅಪ್ಪ, ಅಪ್ಪ ನಿಂಗೆ ಕೃಷ್ಣನ್ ಬಗ್ಗೆ ಗೊತ್ತಾ ಅಪ್ಪ? ಗೊತ್ತಿಲ್ಲದೆ ಏನು? ಅವನ್ ಯಾಕೆ ಇವಾಗ? ಹೇಳು, ಕೃಷ್ಣನ್ ಬಗ್ಗೆ ತಿಳ್ಕೊಬೇಕು ನಾನು. ಅಯ್ಯೋ, ಅವನ್ ತೀರ್ಕೊಂಡು ಬಹಳ ಕಾಲ ಆಗೋಯ್ತಮ್ಮ. ಏ ತಪ್ಪು ತಪ್ಪು ತಪ್ಪು, ದೇವ್ರ ಬಗ್ಗೆ ಯಾವತ್ತೂ ಹಂಗೆ ಹೇಳ್ಬಾರ್ದು. ದೇವ್ರ? ಮತ್ತಿನ್ನೇನು? ನನ್ನ ಗೆಳೆಯ ಕೃಷ್ಣನ್ ಬಗ್ಗೆ ಹೇಳಿದೆ. ದೇವ್ರ ಕೃಷ್ಣನ್ ಬಗ್ಗೆ ಹೇಳು. ನಮ್ಮ ಶಾಲೆಯಲ್ಲಿ ಕೃಷ್ಣನ್ ಬಗ್ಗೆ ಬರ್ಕೊ ಬರ್ಬೇಕು ಅಂತ ಹೇಳಿದ್ದಾರೆ. ಓಹ್ ಹೌದಾ? ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಕೃಷ್ಣ ಜೈಲಲ್ಲಿ ಹುಟ್ಟಿದ್ದು. ಅವನು ಗೋಪಿಯರಿಗೆ ತೊಂದರೆ ಕೊಡ್ತಿದ್ದ, ಬೆಣ್ಣೆ ಕದಿತಿದ್ದ, ಹಾಗೆ ಹಸುಗಳನ್ನ ಮೇಸಕ್ ಹೋಗ್ತಿದ್ದ. ಊತು ನೀನು ಕೊಂದ. ಸಾಕು 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 ಸಾಕು, ನಂಗೆ ಬಾಲಕೃಷ್ಣನ್ ಬಗ್ಗೆ ಬೇಡ. ಮಹಾಭಾರತದಲ್ಲಿ ಸಹಾಯ ಮಾಡಿದ್ನಲ್ಲ ಸ್ವಾಮಿ ಕೃಷ್ಣ, ಅವನ ಕತೆ ಹೇಳು. ಅಯ್ಯೋ, ನಂಗದೆಲ್ಲ ಗೊತ್ತಿಲ್ಲ ಕಣೆ. ಅಜ್ಜಿ ಹತ್ರ ಕೇಳು, ಅಜ್ಜಿ ಎಲ್ಲ ಹೇಳ್ತಾರೆ. ಅಪ್ಪ, ನೀನ್ ಇಂಥದ್ದೆಲ್ಲ ತಿಳ್ಕೊಂಡಿರ್ಬೇಕು ಅಲ್ವಾ? ಹೋಗ್ಲಿ ಬಿಡು, ಅಜ್ಜಿನ ಕೇಳಿ ತಿಳ್ಕೊಂತೀನಿ. ಅಪ್ಪ, ಅಮ್ಮಂಗೆ ಕೃಷ್ಣನ್ ಬಗ್ಗೆ ಗೊತ್ತಿತ್ತಾ? ಜಾಜಿಗೆ ದೇವರು ಅಮ್ಮನವರು ಅಂದರೆ ತುಂಬ ಭಕ್ತಿ. ನೀನು ಅಷ್ಟೇ ಪುಟ್ಟ. ಅಪ್ಪ, ಅಮ್ಮ ನಮ್ಮನ್ನ ಯಾಕೆ ಬಿಟ್ಟೋದ್ಲು?
ಬಿಟ್ಟೋಗಿರೋ ದುಃಖದಲ್ಲಿದ್ದಾರೆ. ನಾನು ನಮ್ಮನ್ನ ಅಮ್ಮ ಯಾಕೆ ಬಿಟ್ಟೋಗ್ಲು ಅಂತ ಕೇಳಬಾರ್ದಾಗಿತ್ತು.